ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದರ್ಶನ್ ತಂಡದಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಮತ್ತೆ ಹಿನ್ನಡೆಯಾಗಿದೆ. ಖುದ್ದು ಹಾಜರಾತಿ ಕೋರಿದ್ದ ಅರ್ಜಿ ಏನಿತ್ತು ಅದನ್ನ ವಜಾಗೊಳಿಸಲಾಗಿದೆ. ಬೆಂಗಳೂರಿನ 59ನೇ CCH ಕೋರ್ಟ್ ಆದೇಶವನ್ನ ನೀಡಿದೆ. ಮಾಫಿ ಸಾಕ್ಷಿ ವಿಚಾರಣೆ ವೇಳೆ ಖುದ್ದಾಗಿ ಹಾಜರಿರಬೇಕು ಅಂತ ಅನುಮತಿಯನ್ನ ಕೋರಲಾಗಿತ್ತು. ಪ್ರದೋಷ್ ಹಾಗೂ ವಿನಯ್ ಮಾಫಿ ಸಾಕ್ಷಿಗೆ ಅರ್ಜಿಯನ್ನ ಸಲ್ಲಿಸಿದರು. ಹಾಗೆ ಇದಕ್ಕೆ ಒಪ್ಕೊಂಡಿತ್ತು ಕೋರ್ಟ್. ಈ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿ ಆ ಸ್ಥಳದಲ್ಲಿ ಕೋರ್ಟ್ನಲ್ಲಿ ಸಾಕ್ಷಿಯ ವಿಚಾರಣೆ ವೇಳೆ ಖುದ್ದಾಗಿ ಹಾಜರಿರಬೇಕು, ಅದಕ್ಕೆ ಪರ್ಮಿಷನ್ ಕೊಡಿ ಅಂತ ಒಂದು ಅರ್ಜಿಯನ್ನ ನಟ ದರ್ಶನ್ ಸಲ್ಲಿಕೆ ಮಾಡಿದ್ರು. ಆದರೆ ದರ್ಶನ್ಗೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ಖುದ್ದು ಹಾಜರಾತಿ ಕೋರಿದ್ದ ಅರ್ಜಿ ಏನಿತ್ತು ಅದನ್ನ ಕೋರ್ಟ್ ವಜಾಗೊಳಿಸಿ ಆದೇಶವನ್ನ ನೀಡಿದೆ. ಈ ಹಿಂದೆ ನಾವು ಗಮನಿಸಿದ್ವಿ, ಯಾವಾಗ A14 ಪ್ರದೋಷ್ ಕೋರ್ಟ್ಗೆ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಅರ್ಜಿಯನ್ನು ಸಲ್ಲಿಸಿದ್ರು. ಒಂದಷ್ಟು ವಿಚಾರಗಳನ್ನ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ರು. ಎಲ್ಲವನ್ನೂ ಕೂಡ ಹೇಳ್ತೇನೆ ಅಂತ ಒಂದಷ್ಟು ವಿಚಾರಗಳು ಅವತ್ತು ಏನೇನು ನಡೆದಿತ್ತು ಅದೆಲ್ಲವನ್ನೂ ಕೂಡ ಉಲ್ಲೇಖಿಸಿದ್ರು. ಹೀಗಾಗಿ ಮಾಫಿ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿ ಅಂತ ಅವರು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಆಗ್ಲೂ ಕೂಡ ಇದಕ್ಕೆ ಆಕ್ಷೇಪಣೆಯನ್ನ ದರ್ಶನ್ ವ್ಯಕ್ತಪಡಿಸ್ತಾರೆ. ಆದರೆ ಮೊದಲಿಗೆ ಇದು 59ನೇ CCH ಕೋರ್ಟ್ನಲ್ಲಿ ಆ ಆಕ್ಷೇಪಣೆ ವಜಾಗೊಳ್ಳುತ್ತೆ. ಏಕೆಂದ್ರೆ ಮಾಫಿ ಸಾಕ್ಷಿಯ ವಿಚಾರವಾಗಿ ಆಕ್ಷೇಪಣೆ ಕೋರೋದಕ್ಕೆ ಸಹ ಆರೋಪಿಗೆ, ಅದೇ ಪ್ರಕರಣದ ಇನ್ನೊಬ್ಬ ಆರೋಪಿಗೆ ಯಾವುದೇ ಕಾರಣಕ್ಕೂ ಅಧಿಕಾರ ಇರೋದಿಲ್ಲ, ಹಕ್ಕಿಲ್ಲ ಅಂತ ಕೋರ್ಟ್ ಆದೇಶವನ್ನ ನೀಡಿತ್ತು. ಅದಾದ್ಮೇಲೆ ಮತ್ತೆ ದರ್ಶನ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅಲ್ಲೂ ಕೂಡ ಹೈಕೋರ್ಟ್ನಲ್ಲೂ ಕೂಡ ಅದೇ ರೀತಿಯ ಆದೇಶ ಬಂದಿತ್ತು. ಯಾಕಂದ್ರೆ ಇವರು ಕೂಡ ಅದೇ ಪ್ರಕರಣದ ಆರೋಪಿ. ಹೀಗಾಗಿ ಮತ್ತೊಬ್ಬ ಆರೋಪಿ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಬಂದಾಗ ಆತನ ವಿರುದ್ಧ ಆಕ್ಷೇಪಣೆ ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ಕಾರಣಕ್ಕೂ ಸಹ ಆರೋಪಿಗೆ ಅಧಿಕಾರ ಇಲ್ಲ, ಹಕ್ಕಿಲ್ಲ ಅಂತ ಹೈಕೋರ್ಟ್ನಲ್ಲೂ ಕೂಡ ಅವರಿಗೆ ಹಿನ್ನಡೆಯಾಗಿತ್ತು. ಈಗ ಮತ್ತೊಂದು ವಿಚಾರ ಅಂದ್ರೆ, ಓಕೆ, ಈತ ಮಾಫಿ ಸಾಕ್ಷಿ ಆಗಿದ್ದಾನೆ, ಆದ್ರೆ ಆತನ ವಿಚಾರಣೆ ಸಂದರ್ಭದಲ್ಲಿ ನಾನು ಕೂಡ ಫಿಸಿಕಲಿ ನನ್ನಲ್ಲಿ ಪ್ರೆಸೆಂಟ್ ಇರಬೇಕು, ಅದಕ್ಕಾಗಿ ದಯವಿಟ್ಟು ಪರ್ಮಿಷನ್ ಕೊಡಿ ಅಂತಲೂ ಕೂಡ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ಖುದ್ದು ಹಾಜರಾತಿ ಕೋರಿದ್ದ ಅರ್ಜಿ ಕೂಡ ವಜಾಗೊಂಡಿದೆ. ಬೆಂಗಳೂರಿನ 59ನೇ CCH ಕೋರ್ಟ್ ಆದೇಶವನ್ನು ನೀಡಿದೆ. ಯಾವುದೇ ಕಾರಣಕ್ಕೂ ಆ ರೀತಿ ಆದೇಶವನ್ನು ನೀಡೋದಕ್ಕೆ ಅಥವಾ ಪರ್ಮಿಷನ್ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಯಾಕಂದ್ರೆ ಇವರೆಲ್ಲ ಒಂದೇ ಪ್ರಕರಣದ ಆರೋಪಿಗಳು. ಹೀಗಾಗಿ ಒಬ್ಬರ ಮೇಲೆ ಒಬ್ರು ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ, ಅಥವಾ ಇನ್ಫ್ಲೂಯೆನ್ಸ್ ಬೀರಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಈ ರೀತಿ ಒಂದು ಆದೇಶವನ್ನ ಕೋರ್ಟ್ ನೀಡಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಶಾಕ್ ಮೇಲೆ ಶಾಕ್ ದರ್ಶನ್ ಗ್ಯಾಂಗ್ಗೆ ಆಗ್ತಾ ಇದೆ. ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ದರ್ಶನ್, ಪವಿತ್ರ ಗೌಡ. ಯಾಕಂದ್ರೆ ಆ ಪ್ರಕರಣದಲ್ಲಿ ಇರುವಂತಹ A14 ಪ್ರದೋಷ್ ಹಾಗೆ ಬೇರೆಯವರು ವಿನಯ್ ಕೂಡ ಮಾಫಿ ಸಾಕ್ಷಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಘಟನೆಯ ಸಂದರ್ಭದಲ್ಲಿ ಅವರೂ ಕೂಡ ದರ್ಶನ್ ಜೊತೆಗೇನೆ ಇದ್ರು. ಹಾಗೆ ಆ ಅರ್ಜಿಯಲ್ಲೇನೆ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಏನೊಂದು ಅರ್ಜಿಯನ್ನು ಸಲ್ಲಿಸಿದ್ರು, ಅದರಲ್ಲೇ ಒಂದಷ್ಟು ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ರು. ನಾನು ಆ ಘಟನಾ ಸ್ಥಳದಲ್ಲಿ ಇದ್ದೆ, ರೇಣುಕಾಸ್ವಾಮಿ ಹೀಗೆ ತಲೆ ಬಗ್ಗಿಸ್ಕೊಂಡು ಕೂತಿದ್ದ, ಆತನಿಗೆ ಹೊಡೆಯೋದಕ್ಕೆ ದರ್ಶನ್ ಮುಂದಾಗ್ತಾರೆ, ಆಗ ಬೇಡ ಹೊಡಿಬೇಡಿ ಅಂತ ನಾನು ಅವ್ರನ್ನ ತಡೆದಿದ್ದೆ ಅಂತೆಲ್ಲ ಪ್ರದೋಷ್ ಹೇಳಿದ್ದಾರೆ. ಹಾಗೆ ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹೊಡೆದಿರೋದಾಗಿರ್ಬೋದು, ಹಾಗೆ ದರ್ಶನ್ ರೇಣುಕಾಸ್ವಾಮಿ ಮೈ ಮೇಲೆ ಹತ್ತಿ ಒದ್ದಿದ್ದಾಗಿರ್ಬೋದು, ಇದೆಲ್ಲವನ್ನು ಕೂಡ ಆ ಅರ್ಜಿಯಲ್ಲೇ ಪ್ರದೋಷ್ ಉಲ್ಲೇಖವನ್ನ ಮಾಡಿದ್ರು. ಇನ್ನು ಮಾಫಿ ಸಾಕ್ಷಿ ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲಾ ಸತ್ಯಗಳು ಕೂಡ ಹೊರಗಡೆ ಬರುತ್ತೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಆತ ಸತ್ಯವನ್ನೇ ಹೇಳಬೇಕಾಗತ್ತೆ. ಮತ್ತೆ ಈ ಕೇಸ್ನ ಏನೋ ಹೇಳಿ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಏನೆಲ್ಲ ಮಾಫಿ ಸಾಕ್ಷಿ ಅಂತ ಅಂದ್ರೆ ಆತ ಸತ್ಯವನ್ನೇ ಹೇಳಬೇಕು. ಅಲ್ಲಿ ಏನಾಗಿರುತ್ತೆ, ತನ್ನ ಪಾತ್ರ ಏನು, ಹಾಗೆ ಬೇರೆ ಬೇರೆ ಆರೋಪಿಗಳ ಪಾತ್ರ ಏನು, ಎಲ್ಲವನ್ನೂ ಕೂಡ ತಿಳಿಸ್ಬೇಕಾಗತ್ತೆ. ಆಗ ಹಾಗೆ ತಿಳಿಸಿದ್ರೆ ಮಾತ್ರ, ಒಂದ್ ವೇಳೆ ಸತ್ಯ ಹೇಳಿದ್ರೆ ಮಾತ್ರ ಆತನಿಗೆ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ಮತ್ತೆ ಆತ ಅಲ್ಲೂ ಕೂಡ ಏನಾದರೂ ನಾಟಕ ಆಡ್ತಿದ್ದಾನೆ, ಸುಳ್ಳು ಹೇಳ್ತಾನೆ ಅಂತ ಗೊತ್ತಾದ್ರೆ ಮತ್ತೆ ಅದೇ ಅವನಿಗೆ ಬ್ಯಾಕ್ ಫೈರ್ ಕೂಡ ಆಗುತ್ತೆ.